ಹೋಗಿ ಹೋಗಿ ಬನ್ನಿ ಬನ್ನಿ ಬನ್ನಿ. ಹೇಳ್ಕಂತ ಈಗ ಮುಗೀತು. ಆರಂಭವಾಗಿದೆ. ಆರಂಭವಾಗಿದೆ. ಗಂಟನೆ ಮಾಡೋಣ. ಕಟ್ ಮಾಡಿದ್ಯಾ? ಹೋಗ್ತಾ ಇದ್ದೀನಿ. ನೀವು ಹಂಗೆ ನಿಂತು ನಾನು ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ರ ಮನೆಗೆ ಇಲ್ಲಿ ಅಂತ ಬಂದ್ರಂತೆ. ಈಗ ಹೊರಟಿರ್ಬೇಕು ಸುಮ್ಮನೆ ಇಲ್ಲೇ ಇದ್ದ. ಇವನಿಗೆ ಹೋಗ್ತಾ ಇದ್ದೀನಿ. ಇವನು ಕೆಲಸ ಮಾಡ್ತಿಲ್ಲ. ಮೇಡಮ್ ಒಂಚೂರಿಂದ ಮೇಡಮ್ ಸ್ವಲ್ಪ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ದೊಡ್ಡ ಕಂಪಾರ್ಟ್ಮೆಂಟೇ ಓಪನ್ ಮಾಡಿ. ಜಗ್ಗೇಶ್ ಸರ್, ಕಾರ್ಡ್ ಹಳೇದು PVC ಕಾರ್ಡ್ ಬಂದಿದೆ ಸರ್, ಹಳೇದಿದೆ. 2009. ಮಾಡಿಸ್ಬೇಕು, ಟೈಮ್ ಇಲ್ಲ ಅದಕ್ಕೆ. ಥ್ಯಾಂಕ್ ಯು ಸರ್. ಬರೀ ಸರ್ ಲಾಸ್ಟ್ ನೋಡಿಲ್ಲ. ಇರೋ ನೋಡ್ಕೊಡ. ಹಾಂ ಇಷ್ಟ. ಆಮೇಲೆ ಅದು ಇಲ್ಲೇ ನಿಂತ್ಕೋ. ಅಷ್ಟೇ ಬರಲ್ಲ. ನೀವು ಚೂರಿ ಕಡೆ ಬಂದು ಕೂತ್ಕೊಂಬಿಡ.
ಅಣ್ಣ ಒಂಚೂರು ಅಡ್ಡ ಹೋಗ್ಬಿಡೋಣ. ಇಲ್ಲ ಮಾಡಬೇಕು MBS ಕಾಲೇಜ್ ಒಂದು 5 ನಿಮಿಷ ಮಾಡಲಾ? ಅಣ್ಣ ಒಂಚೂರು ಬೇಡ. ಇಲ್ಲ ಇಲ್ಲ ಹೋಗ್ತಾ ಇಲ್ಲ. ಅಣ್ಣ ಒಂಚೂರು ಒಂಚೂರು ಈ ಕಡೆ ಬೇಡ. ಬಂದರು. ಕರೆದು ಬಿಡಿ ಅವ್ರ ಈ ಕಡೆಗೆ. ಅವ್ರಿಗೆ ನಿಮ್ಮ ಕ್ಯಾಮ್ರಾಮನ್ ಇಲ್ಲಿ ಬರ್ನಾಗತ್ತೆ ಹಿಂಗೆ ನಿಲ್ಲಿಸ್ಕೊಳ್ಳ ಈ ಕಡೆ ಹಿಂಗೆ ಬರ್ತೀವಿ. ಚೂರು ಈ ಕಡೆ ಟರ್ನ್ ಮಾಡಿ ನಿಂತ್ಕೊಂಡ್ಬಿಟ್ರೆ ಓಕೆ. ಒಂದೊಂದು ನಿಮಿಷ ಮಾತಾಡ್ಬಿಡಿ. ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಮತದಾನ ನಡೀತಾ ಇದೆ. ಈಗಷ್ಟೇ ಮತದಾನ ಮಾಡಿ ನಟ ರಾಜ್ಯಸಭಾ ಸದಸ್ಯರಾದಂಥ ಜಗ್ಗೇಶ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, 1 ಗಂಟೆಗೂ ಹೆಚ್ಚು ಕಾಲ ಸರದಿ ಸಾಲಲ್ಲಿ ನಿಂತು ಮತದಾನ ಮಾಡಿದ್ದೀವಿ. ಪ್ರತಿಯೊಬ್ಬ ಮತದಾರನು ಕೂಡ ತನ್ನ ದೇಶದ ಬಗ್ಗೆ ಆ ಥರನೇ ಹೆಮ್ಮೆ ಇಟ್ಕೋಬೇಕು. ನಾವು ಬದುಕಿಗೋಸ್ಕರ ಎಲ್ಲೆಲ್ಲೋ ಕಾಯ್ತೀವಿ. ಅವರ ದೇಶಕ್ಕೋಸ್ಕರ ಕಾಯ್ದರೆ ಅದರ ಪ್ರತಿಫಲ ಭಾಳ ಅವನ ಕಾಯೋದು ದೇಶ. ಬಾರ್ನ್ ಫಾರ್ ದಿ ಕಂಟ್ರಿ. ಸೊ ಹಾಗಾಗಿ ತಪ್ಪೇನಿಲ್ಲ, ನಮಗೂ ಒಂದು ಹೆಮ್ಮೆ ಇದೆ. ಎರಡನೇದು, ನಾನು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಆತ್ಮೀಯರು, ನನ್ನ ಕರ್ನಾಟಕ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೋ ಕಾರಣ ಇಟ್ಕೊಂಡು ಮತನ ಹಾಕೋದನ್ನು ಮಿಸ್ ಮಾಡಬೇಡಿ. ಕಡ್ಡಾಯ ಮತದಾನ ಮಾಡಿ. ಅದರಲ್ಲಿ ತುಂಬ ದೊಡ್ಡ ಒಂದು ಆನಂದ ಸಿಗುತ್ತೆ. ನಾನು ಕೂಡ ಮತದಾನ ಮಾಡಿ ಬಂದಿದ್ದೀನಿ, ತಾವು ಕೂಡ ಮಾಡಿ ಅಂತ. ಸರ್, ರಾಷ್ಟ್ರ ಕಟ್ಟುವಲ್ಲಿ ಮತದಾನ ಬಹಳ ಪ್ರಮುಖ ಪಾತ್ರ ವಹಿಸ್ಕೊಡುತ್ತೆ. ಯಾವ್ಯಾವ ನೆಪಗಳನ್ನು ಹೇಳಿ ಮತದಾನ ಮಾಡೋದು ಹಿಂದುಳಿತಾರೆ. ಕೆಲವರು ಮತದಾನ ಮಾಡೋಕ್ಕೂ ಬರೋಲ್ಲ, ಇನ್ನೊಂದು ಆಮೇಲೆ ಮಾಡಿದರೆ ಆಯ್ತು ಬಿಡು ಅಂತ ಒಂದಷ್ಟು ಜನ ಉದಾಸೀನ ಮಾಡ್ತಾರೆ. ಅವ್ರಿಗೆಲ್ಲ ಏನು? ಈಗ ನಾನೇ ಬೆಳಗ್ಗೆ ಒಂದು ಇಬ್ಬರಿಗೆ ಬೈದ್ಬಿಟ್ಟು ಬಂದೆ. ನಾವು ಅದೇ ಲೈನಲ್ಲಿ ನಿಂತ್ಕೋಬೇಕು, ಹಾಗಾಗಿ ಎಲ್ಲ ಖಾಲಿ ಆಗಲಿ, ಆಮೇಲೆ ಈಗ ಬರ್ತೀವಿ, ಆಮೇಲೆ ನಿಧಾನಕ್ಕೆ ಅಯ್ಯೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ಬಿಟ್ವಿ, ಅಷ್ಟೊಂದು ಮುಗಿದೋಗಿದೆ, ಈ ಥರ ಹೇಳೋರೆಲ್ಲ ನಾನು ನೋಡಿದ್ದೀನಿ. ದಯವಿಟ್ಟು ಅದು ಮಾಡಬೇಡಿ. ಯಾಕೆ ಅಂದರೆ, ನಾವು ಭಾರತೀಯರು ಭಾರತದಲ್ಲಿ ಇದ್ದೀವಿ, ನಮಗೆ ಇದ್ದಿದ್ದಕ್ಕೊಂದು ಹೆಮ್ಮೆ ಇದೆ ಅಂದರೆ ಒಂದು ಮತದಾನ ಮಾಡಿ. ನಾವು ಎಲ್ಲ ಭಾಷಣಗಳನ್ನು ಮಾಡ್ತೀವಿ, ದೇಶದ ಬಗ್ಗೆ ಕೊಂಕು ಮಾತಾಡ್ತೀವಿ, ರಾಜಕೀಯದ ಬಗ್ಗೆ ಕೊಂಕು ಮಾತಾಡ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ನೀವು ಓಟ್ ಹಾಕಿ. ಅದು ನನ್ನ ವಿನಂತಿ. ಎಲ್ಲಿ ನೋಡಿದ್ರು ಕೂಡ ನಿಮಗೆ 50% ಆಯಿತು, 60% ಅದಕ್ಕೆ 40% ಜನ ಎಲ್ಲೋ ಇರ್ತಾರೆ. ನೀವು ಮಾಡಬೇಕಲ್ಲ, ಅದು ನನ್ನ ಪ್ರಾರ್ಥನೆ. ಅಲ್ಲ, ಇದು ಬೆಂಗಳೂರಲ್ಲಿ ಈ ಸಮಸ್ಯೆ ಬಹಳ ಕಾಡುತ್ತೆ ಸರ್. ಯಾಕೆ ಈ ಥರದ ಪ್ರತಿ ಸರಿ ಸಮಸ್ಯೆ ಆಗುತ್ತೆ ಅನ್ನೋದು ಇಲ್ಲಿವರೆಗೂ ಕೂಡ ಯಾರಿಗೂ ಅರ್ಥ ಆಗಲಿಲ್ಲ. ಬರೀ 50% 60%ಗೆ ನಿಂತ್ಕೊಂಡ್ಬಿಡುತ್ತೆ ಮತದಾನ. ನಾವು ಅನೇಕರು ಸರ್ಕಾರದ ಯಂತ್ರಗಳಾಗ್ಬೋದು ಅಥವಾ ಪ್ರಜ್ಞಾವಂತರಾಗ್ಬೋದು, ವಿದ್ಯಾವಂತರಾಗ್ಬೋದು, ಎಲ್ಲರೂ ಕೂಡ ಮುಂದೆ ಬಂದು ಮತದಾನ ಮಾಡೋದು ಕಡ್ಡಾಯ ಅಂತ ಪ್ರಚಾರ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಟ್ಸ್ ಹ್ಯಾಪನಿಂಗ್ ಅಂದರೆ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಅದು ಈ ಬಾರಿ ಆಗ್ಬೋದು ಅನ್ನೋ ಒಂದು ದೊಡ್ಡ ನಂಬಿಕೆ ನಮಗಿದೆ. ನಾನು ಯಾವತ್ತಾರು ಒಂದು ದಿನ ಒಂದು 90% ಆದರೂ ನೋಡ್ಬೋದು ಅಂತ ಒಂದು ಆಸೆ ಇದೆ. ಹಾಕ್ಬಿಡಿ ಸರ್, ಈಗ ಪ್ರತಿ ಸರಿ ಕುಟುಂಬ ಸಮೇತ ಬರ್ತಿದೆ, ಯಾಕೆ ಸರಿ ಒಬ್ಬರೇ ಬಂದಿದ್ರಿ? ನಿನ್ನೆ ನನ್ನ ಸ್ನೇಹಿತ ಒಬ್ಬ ಕಾಲವಾಗಿದ್ದ. ಸೊ ಅವನು ಒಂದು ಮಗನ ಮದುವೆ ಫಿಕ್ಸ್ ಆಗಿತ್ತು. ಸೊ ನಾವು ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ದೃಷ್ಟಿಗೆ ಸುಮಾರು 12:30 1 ಗಂಟೆ ಆಗೋಯಿತು. ಮೇಡಮ್ ಅವರು ಎದ್ದು ರೆಡಿ ಆಗೋದು. ನಾನು ಏನೇ ಇದ್ದರೂ ಬೆಳಗಿನ ಜಾವ 4:30 ಎದ್ದು ಶಿವ ಪೂಜೆ ಮಾಡಿ ಬರುವಂಥ ಮನುಷ್ಯ. ಸೊ ಹಾಗಾಗಿ ನನಗೆ ಈಸಿ ಆಯಿತು, ಅವ್ರಿಗೆ ಕಷ್ಟ ಆಯಿತು. ಅವ್ರು 10-11 ಗಂಟೆ ಬಂತು. ಓಕೆ ಸರ್, ಥ್ಯಾಂಕ್ ಯು.